ಹಲೋ ಫ್ರೆಂಡ್ಸ್, ಆ್ಯಕ್ಚುಲಿ ಈ ವಿಡಿಯೋ ಸ್ವಲ್ಪ ಬೇಗನೆ ಬರಬೇಕಾಗಿತ್ತು, ಬಟ್ ಸ್ವಲ್ಪ ಇಶ್ಯೂಸಿಂದ ಲೇಟಾಗಿ ಬಂತು. ಏನಾಯಿತು ಗೊತ್ತಾ, ಸಂಡೇ ಆಗಿದ್ರಲ್ಲಿ ಈಸಿಯಾಗಿ ಎದ್ದಿದ್ದು, ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿದ್ದು. ದೇವಸ್ಥಾನಕ್ಕೆ ಹೋಗುವಾಗ ಕುಲ್ಫಿ ಸಿಕ್ತು, ಟೆಂಪ್ಟ್ ಮಾಡ್ತು. ಅದಕ್ಕೆ ಕುಲ್ಫಿ, ಬರೀ ಕುಲ್ಫಿ ಮಾತ್ರ ಅಲ್ಲ ನೋಡಿ, ಗೋಲ್ಗುಪ್ಪ ಆಗಿರಬಹುದು, ಮಾವಿನ ಹಣ್ಣು ಆಗಿರಬಹುದು, ಪ್ರತಿಯೊಂದು ತುಂಬ ಟೆಂಪ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೇನೆ. ನಾನು ದೇವಸ್ಥಾನಕ್ಕೆ ಹೋಗ್ಬಾರ್ದು ಅಂತ. ಕರೆಕ್ಟಾಗಿ 2:22 ಆಗೋ ಅಷ್ಟೊಂದು ನಾನು ಟೆಂಪಲ್ ಮುಂದೆ ಇದ್ದೆ. ಇದು ಯಾವ ಟೆಂಪಲ್ ಅಂತ ಗೆಸ್ಟ್ ಮಾಡ್ತೀರಾ? ಅದೇ ರೀ, ಬೆಂಗಳೂರಲ್ಲಿ ಇದು ತುಂಬ ಫೇಮಸ್ ಟೆಂಪಲ್ ಇದೆ, ವರಾಹರೂಪಸ್ವಾಮಿ ವೆಂಕಟೇಶ್ವರ ಟೆಂಪಲ್. ನೋಡಿದ ತಕ್ಷಣ ಎಷ್ಟು ಖುಷಿಯಾಯಿತು ಗೊತ್ತಾ. ಎಕ್ಸಾಕ್ಟ್ 2:22 ಅಲ್ಲಿ ಟೆಂಪಲ್ ದ್ವಾರದ ಮುಂದೆ ದೇವರ ದರ್ಶನ ಅಂದರೆ ಎಷ್ಟು ಚೆನ್ನಾಗಿರುತ್ತೆ. ಆಮೇಲೆ ಶಿವ ದೇವಸ್ಥಾನ ದರ್ಶನ ಆಯಿತು, ಪಕ್ಕದಲ್ಲೇ ಇರುತ್ತೆ. ಮತ್ತು ಗಣೇಶ ದೇವ್ರ ದರ್ಶನ ಆಯಿತು. ಮತ್ತು ಹಂಗೆ ಮಾತಾ ಪಾರ್ವತಿ, ಸುಬ್ರಹ್ಮಣ್ಯ ಸ್ವಾಮಿ ಎಲ್ಲರ ದರ್ಶನವೂ ಆಯಿತು. ಮತ್ತು ವರಾಹಸ್ವಾಮಿ ದೇವಸ್ಥಾನ ದರ್ಶನವೂ ಆಯಿತು. ಮತ್ತು ಒಳಗಡೆ ಮೂಲ ವಿಗ್ರಹ ದರ್ಶನವೂ ಆಯಿತು. ಇಲ್ಲಿ ನೀವೊಂದು ಗಮನಿಸಿದ್ರೆ, ಅಲ್ಲಿ ಕೆಳಗಡೆ ಒಂದು ಆಮೆ ಇದೆ. ಆ ಆಮೆನೂ ನೀವು ನೋಡ್ಬೋದು. ಆ್ಯಂಡ್ ಅಲ್ಲಿ ಒಂಥರ ಮಾರ್ಕ್ ಇದೆ ನೋಡಿ, ಆ ಥರ ಒಂಥರ ಸ್ಕ್ವೇರ್ ಶೇಪಲ್ಲಿ. ಅಲ್ಲಿ ನೀವು ಅಲ್ಲಿ ಕೂಡ ಹೋಗಬಹುದು. ಅಲ್ಲಿ 100 ರೂಪೀಸ್ ಟಿಕೆಟ್ ಇರುತ್ತೆ, ಅಲ್ಲಿ ನೀವು ಮುಟ್ಬೋದು. ಇದು ಪಾದಕೆಗಳು, ಈ ಥರ ಪ್ರತಿಯೊಂದು ಜಾಸ್ತಿ ತುಂಬ ಚೆನ್ನಾಗಿದೆ. ದಯವಿಟ್ಟು ಮಿಸ್ ಮಾಡಬೇಡಿ, ಎಲ್ಲರೂ ಹೋಗ್ಬಿಟ್ಟು ಬನ್ನಿ. ಪ್ಲೇಸ್ ಅಂತೂ ತುಂಬ ಚೆನ್ನಾಗಿದೆ. ಇದು ಆ ಟೆಂಪಲ್ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್. ಇದು ಟೆಂಪಲ್ ಸ್ಟ್ರಕ್ಚರ್, ದೇವಸ್ಥಾನ ಯಾವ ಥರ ಇದೆ ಏನು ಅಂತ ಪ್ರತಿಯೊಂದು ಇದರಲ್ಲಿ ಇನ್ ಡೀಟೇಲಾಗಿ ನೋಡಿಸಿದ್ದಾರೆ. ಇದನ್ನು ಕೂಡ ನೀವು ನೋಡಬಹುದು. ನಂಗೆ ಓವರಾಲ್ ತುಂಬ ಸ್ಯಾಟಿಸ್ಫೈ ಆಯಿತು. ಸರಿ, ಎಲ್ಲ ಆಯ್ತಲ್ವಾ, ಇನ್ನೇನಿದೆ, ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಆರಾಮಾಗಿ ಚಿಲ್ಲೌಟ್ ಆಗೋಣ, ನಿದ್ದೆ ಮಾಡೋಣ ಅಂದ್ಕೊಂಡೆ. ಆದರೆ ಏನು ಮಾಡ್ತೀರಾ, ಹೇಳ್ತೀನಲ್ಲ, ಇದು ನೋಡಿ, ಇದು ಕೃಷ್ಣಂದು ಎಷ್ಟು ಚೆನ್ನಾಗಿದೆ ಅಲ್ವಾ. ಎಲ್ಲ ಆಯಿತು, ನಿದ್ದೆ ಮಾಡೋಣ ಅಂದ್ಕೊಂಡೆ. ಆದರೆ ಅದೇ ಟೈಮಿಗೆ ಕರೆಕ್ಟಾಗಿ ನಮ್ಮ ಇಂಟೆಲಿಜೆನ್ಸ್ ಇದ್ದಾರೆ ನೋಡಿ, ಇವನು ಕೊಟ್ಟ ನೋಡಿ ಕಿತಾಪತಿ. ಅಕ್ಕ, ನಾನು ಅಗರ ಟೆಂಪಲ್ಗೆ ಹೋಗಬೇಕು, ಕರ್ಕೊಂಡೋಗು ಪೂರಿ ಜಗನ್ನಾಥ ಸ್ವಾಮಿ ದೇವಸ್ಥಾನ ಅಂದ್ಬಿಟ್ಟು ಹೋಗ್ತಾ ಹೋಗ್ತಾ ಹಂಗೆ ಸ್ವಲ್ಪ ವಿಸಿಟ್ ಹಾಕಿದ್ವಿ ಲೇಕ್ ಕಡೆ. ಅದನ್ನೆಲ್ಲ ನೋಡಿಕೊಂಡು ನೋಡಿ, ವ್ಯೂ ಎಷ್ಟು ಚೆನ್ನಾಗಿದೆ ಅಂತ. ಆ ಕ್ಲೌಡ್ಸ್ ನೋಡಿ, ಕ್ಲೌಡ್ಸ್ ಫಾರ್ಮೇಷನ್ ಅಂತೂ ಆಹಾ ಅದ್ಭುತ ಅಂತಲೇ ಹೇಳ್ಬೋದು. ತುಂಬ ಮೆಸ್ಮರೈಸಿಂಗ್ ಆಗಿತ್ತು. ಸರಿ, ಅದನ್ನೆಲ್ಲ ನೋಡಿಕೊಂಡು ಇನ್ನೇನು ನೋಡಿ, ಟೆಂಪಲ್ ಹತ್ರ ಬಂದೇ ಬಿಟ್ವಿ. ಅಲ್ಲಿ ಭಜನೆ ನಡೀತಿತ್ತು. ಅದಾದಮೇಲೆ ಒಳಗಡೆ ಹೋದ್ವಿ ದರ್ಶನಕ್ಕೆ. ನಾವು ದರ್ಶನಕ್ಕೆ ಹೋಗೋ ಟೈಮಲ್ಲೇ ಮಹಾಮಂಗಳಾರತಿ ಆಗಿತ್ತು. ಈಗ ಇದ್ರದ್ದು ಒಂದು ಸ್ಪೆಷಾಲಿಟಿ ಇದೆ ಗೊತ್ತಾ, ಏನು ಅಂದರೆ, ನಾನು ಹೋಗಿದ್ದ ಟೈಮ್ ಕರೆಕ್ಟಾಗಿ ಕ್ಲೋಸ್ ಆಯಿತು. ಅಂದರೆ ನಂಗೆ ದೇವ್ರ ದರ್ಶನ ಆಯಿತು, ಬಟ್ ಕ್ಲೋಸ್ ಆಯಿತು. ಆಮೇಲೆ ಮತ್ತೆ ಆ 1/4 ಗಂಟೆ ಆ ಮಂಗಳಾರತಿದು ಆ ಟೈಮಲ್ಲಿ ವಾದ್ಯಗಳು ನುಡಿಸ್ತಾಯಿದ್ರು, ಮನಮೋಹಕ. ಪ್ಲೀಸ್ ಡೋಂಟ್ ಮಿಸ್ ಇಟ್. ತುಂಬ ಚೆನ್ನಾಗಿತ್ತು ಆ 1/4 ಗಂಟೆ. ಮತ್ತು ಎಲ್ಲ ದೇವ್ರದ್ದು ಮಹಾಮಂಗಳಾರತಿ ಆಗಿ ನಮಗೆ ಪ್ರಸಾದ ಕೊಟ್ಟರು. ಗೋವಾ ಮತ್ತು ಬಾಳೆಹಣ್ಣು ಮತ್ತು ಹಲ್ವಾ ಎಲ್ಲ ಕೊಟ್ಟರು. ತುಂಬ ಚೆನ್ನಾಗಿತ್ತು, ರವೆ ಹಲ್ವಾ. ಹಿಂಗೆಲ್ಲ ನೋಡಿಕೊಂಡು ಮತ್ತು ಆಂಜನೇಯ ಸ್ವಾಮಿ ದರ್ಶನ ಮಾಡಿಕೊಂಡು ಬರೋಣ ಅಂತ ರಿಟರ್ನ್ ಹೋದ್ವಿ. ಅಲ್ಲಿ ನೋಡಿ ದೇವರು ಎಷ್ಟು ಮುದ್ದಾಗಿ ಕಾಣಿಸ್ತಿದೆ ಅಂತ ಅಲ್ವಾ. ಎಲ್ಲ ನೋಡ್ಕೊಂಡು ರಿಟರ್ನ್ ಬರೋಣ ಅಂದ್ಕೊಂಡ್ವಿ. ಸರಿ ಅಂತ ಪ್ರತಿಯೊಂದು ರಿಟರ್ನ್ ಬಂದು ಮತ್ತು ತಿಂದು ರೆಸ್ಟ್ ಮಾಡುವಷ್ಟೊತ್ತಿಗೆ 12 ಗಂಟೆ ಆಗೋಯ್ತು ರೀ. ವೀಕೆಂಡೆಲ್ಲ ಹಿಂಗೆ ಕಳೆದೋಯ್ತು. ಇನ್ನು ನೆಕ್ಸ್ಟ್ ಏನಾಗುತ್ತೋ ನೋಡೋಣಂತೆ. ಸೊ ಬಾಯ್, ಥ್ಯಾಂಕ್ ಯು, ರಾಧೆ ರಾಧೆ.